ಹೆಲೋ ಎವ್ರಿವನ್, ಎಲ್ಲರಿಗೂ ಡೈಲಿ ವ್ಲಾಗ್ಗೆ ಸ್ಯಾಟರ್ಡೇ ಡೈಲಿ ವ್ಲಾಗ್ಗೆ ಸ್ವಾಗತ. ನೋಡ್ತಾ ಇರೋದು ನೀವು ನವಿಲು. ಹೌದು, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮತ್ತು ಅದಿತಿಗೆ ಸರ್ಪ್ರೈಸ್ ಆಗಿ ನಾವು ನವಿಲನ್ನ ನೋಡಿದ್ವಿ. ಹೌದು, ಮನೆ ಮುಂದೆನೇ ನವಿಲು ಬಂದಿತ್ತು. ಒಂದು 3-4 ನವಿಲಿತ್ತು. ಒಂದು ಮಾತ್ರ ಗರಿ ಬಿಚ್ಕೊಂಡು ನಿಂತಿತ್ತು. ಅಂದರೆ ಫುಲ್ಲು ಗರಿ ಕಾಣಿಸ್ತಾ ಇತ್ತು, ಆದರೆ ಅದು ಏನು ಡಾನ್ಸ್ ಆಡೋದಕ್ಕಾಗಲಿ ಅಥವಾ ಏನು ಗರಿ ಅಂತೂ ಅಂದರೆ ಹರಡಿ ಇಟ್ಕೊಂಡಿರಲಿಲ್ಲ. ತುಂಬ ಖುಷಿಯಾಯಿತು ಬೆಳಗ್ಗೆನೇ ನೋಡಿ. ಇವತ್ತಿನ ಒಂದು ಡೈಲಿ ವ್ಲಾಗಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದಪ್ಪ ಅಂತಂದರೆ, ಮಕ್ಕಳು ನೀರೇ ಕುಡಿಯೋದಿಲ್ಲ. ನೀರು ಕುಡಿಬೇಕು ಅಂತಂದರೆ ಹರಸಾಹಸ ಮಾಡಬೇಕು. ಆ್ಯಂಡ್ ಪೂಪನ್ನ ತುಂಬ ಗಟ್ಟಿ ಪಾಸ್ ಮಾಡ್ತಾರೆ. ಪೂಪ್ ಪಾಸ್ ಮಾಡುವಾಗ ತುಂಬ ಕಷ್ಟಪಡ್ತಾರೆ. ಮತ್ತು ಪೂಪಲ್ಲಿ ಸ್ವಲ್ಪ ಬ್ಲಡ್ ಸಹ ಬರುತ್ತೆ. ನೀರು ಕುಡಿತಾ ಇಲ್ವಲ್ಲ, ತುಂಬ ಗಟ್ಟಿ ಇದೆ ಪೂಪು. ಮತ್ತು ಯೂರಿನ್ನೇ ಪಾಸ್ ಮಾಡಲ್ಲ. ಯೂರಿನ್ ಪಾಸ್ ಮಾಡಿದ್ರು ಕಂಪ್ಲೀಟ್ ಯೆಲ್ಲೋ ಕಲರ್ ಇರುತ್ತೆ. ಮಗು ಫುಲ್ಲು ಡ್ರೈನೆಸ್ ಅಂತ ಅನ್ನಿಸ್ತಿದೆ ಅಂತ ಸಾಕಷ್ಟು ಮಾಮೀಸು ನನಗೆ DM ಮಾಡಿ ಕೇಳ್ತಿರ್ತೀರಾ. ಈ ಇಂಟ್ರೆಸ್ಟಿಂಗ್ ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಡೇ ನಂದು ಮತ್ತು ಅದಿತಿದು ಹೇಗೆ ಹೋಯಿತು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಹೊರಗಡೆ ಹೋಗಿದ್ವಿ. ಆ್ಯಂಡ್ ಅದಿತಿಗೆ ಫೇವ್ರೆಟ್ ಏನು, ಐಸ್ ಕ್ರೀಮ್. ಈಗ ಜಾಸ್ತಿ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ತುಂಬ ಜನ ನನ್ನನ್ನು ಕೇಳ್ತಿರ್ತೀರ DM-ಅಲ್ಲಿ, ಅದಿತಿಗೆ ನೀವು ತುಂಬ ಐಸ್ ಕ್ರೀಮ್ ಕೊಡ್ತಿದ್ದೀರಾ, ಏನಾಗಲ್ವಾ, ಕೋಲ್ಡ್ ಆಗಲ್ವಾ ಅಂತ. ನೋ, ಅದಿತಿಗೆ ಯಾವುದೇ ರೀತಿ ಕೋಲ್ಡ್ ಆಗಲ್ಲ. ನಾನು ಪ್ರತಿಯೊಂದಕ್ಕೂ ಎಕ್ಸ್ಪೋಸ್ ಮಾಡ್ತೀನಿ. ಆ್ಯಂಡ್ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಕೊಡ್ತೀವಿ ಅಂತ ಹೇಳಿ ತುಂಬ ಕೊಡೋದಕ್ಕಿಂತ ಡೈಲಿ ಕೊಟ್ಟರೂ ತೊಂದರೆ ಇಲ್ಲ. 1-2 ಸ್ಪೂನ್ ಮಕ್ಕಳಿಗೆ ಕೊಡೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಮಕ್ಳಿಗೂ ಸೆನ್ಸರಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಐಸ್ ಕ್ರೀಮ್ ತಿನ್ನೋದ್ರಿಂದ. ಆ್ಯಂಡ್ ನಾವು ಅದಿತಿಗೆ ಕೊಡುವಂತಹ ಐಸ್ ಕ್ರೀಮ್ ನ್ಯಾಚುರಲ್ಸ್ ಅಥವಾ ಮ್ಯಾಗ್ನಮ್ ಎರಡೇ ಆಗಿದೆ. ಈಗ ನೀವು ನೋಡ್ತಿರ್ತೀರ ಅಲ್ವಾ, ತುಂಬ ಐಸ್ ಕ್ರೀಮ್ಗಳು ಪಾಮ್ ಆಯಿಲಿಂದ ಮಾಡಿರ್ತಾರೆ. ಯಾವುದ್ಯಾವುದೋ ಬ್ರ್ಯಾಂಡ್ ಅಂತ ನಾವು ಇಷ್ಟು ದಿನ ನಂಬಿದ್ದಂತಹ ಬ್ರ್ಯಾಂಡ್ಗಳು ಪಾಮ್ ಆಯಿಲ್ ಅಲ್ಲಿ ಮಾಡಿರ್ತಾರೆ. ನಾವು ಪಾಮ್ ಆಯಿಲ್ನ ಸೇವಿಸ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲಂತೂ ಮ್ಯಾಗ್ನಮ್ಗೆ ಮತ್ತು ನ್ಯಾಚುರಲ್ಸ್ಗೆ ನಾನು ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಎಳ್ನೀರಿಂದು ಐಸ್ ಕ್ರೀಮ್ನ ತೊಗೊಂಡು ಬಂದು ಮನೇಲಿ ಇಟ್ಟಿದ್ವಿ. ಅದು ಖಾಲಿ ಆಗಿತ್ತು. ಇವತ್ತು ಯಾವ ಫ್ಲೇವರ್ ತೊಗೊಂಡು ಬರೋಣ ಅಂತ ಯೋಚನೆ ಮಾಡಿ ನಾನು ಕೃವಿ ಅದಿತಿ ಹೋದಾಗ ಆ್ಯಕ್ಚುಲಿ ಮನೆಗೆ ತರೋವಂಥ ಪ್ಲ್ಯಾನ್ ಅಷ್ಟೇ ಇದ್ದಿದ್ದು. ನಾವು 1/2 kg ತೊಗೊಂಡು ಬರೋಣ ನ್ಯಾಚುರಲ್ಸ್ಗೆ ಹೋಗಿ ಅಂತಂದ್ಬಿಟ್ಟು ಹಳಸಿನ ಹಣ್ಣಿಂದು ಇವತ್ತು ತೊಗೊಂಡು ಬಂದ್ವಿ. ಎಲ್ಲರೂ ಅಲ್ಲಿ ಸ್ಕೂಪ್ ತಿಂತಾಯಿದ್ರು, ಅಂತಂದರೆ ಕೋನಲ್ಲಿ ಸ್ಕೂಪ್ ಐಸ್ ಕ್ರೀಮ್ ತಿಂತಾರೆ. ಅದಿತಿ ನನಗೆ ಅಂತ ಕೇಳಿದ್ರು. ಸೊ ಆ ಮಕ್ಕಳು ಆ ರೀತಿ ಕೇಳಿದಾಗ ಹೇಗೆ ಕೊಡಿಸ್ತೇ ಇರೋದು ಅಂತಂದ್ಬಿಟ್ಟು ಅದಿತಿಗೆ ಒಂದು ಸ್ಕೂಪ್ ಕೊಡಿಸಿದ್ವಿ. ಅದಿತಿ ಅಂತೂ ಕಂಪ್ಲೀಟ್ ತಿನ್ನಲಿಲ್ಲ. ನಾನು ಇನ್ನೊಂದು ಮಗು ಇದೆಯಲ್ಲ, ಅದಿತಿ ಜೊತೆ ಇನ್ನೊಂದು ಮಗು ಇದೆಯಲ್ಲ, ಅದು ಯಾರು ಹೇಳಿ, ನಾನೇ ಅಲ್ವಾ. ಸೊ ನಾನು ತಿಂದೆ ಅದನ್ನು. ಬಂದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಅದಿತಿ ಆಟಾಡಿ ಮಧ್ಯಾಹ್ನದ ಊಟಕ್ಕೆ ಅದಿತಿಗೆ ಮೊಸರನ್ನ ಕೊಟ್ಟಿದ್ದೆ. ಮೊಸರನ್ನ ನಾನು ಅದಿತಿಗೆ ಮನೆಯಲ್ಲೇ ಹೆಪ್ಪು ಹಾಕ್ತೀನಿ. ಅಂತಂದರೆ ಅಕ್ಷಯ ಕಲ್ಪ ಹಾಲಲ್ಲಿ ಸ್ವಲ್ಪ ಉಳಿದಿರುತ್ತೆ ಅದಿತಿ ಪಾಲು, ಅಂತಂದರೆ 1/2 ಲೀಟರ್ ಡೈಲಿ ತೊಗೊಳ್ತೀನಲ್ವ, ಸೊ ಉಳಿದಿರುತ್ತೆ. ಅದರಲ್ಲಿ ಅದಿತಿಗೆ ಮೊಸರನ್ನ ನಾನೇ ಹೆಪ್ಪು ಹಾಕ್ತೀನಿ. ತುಂಬ ಹೆಲ್ದಿ ಮಕ್ಕಳಿಗೆ ನಾವೇ ಮನೆಯಲ್ಲೇ ಮಾಡಿ ಕೊಡುವಂತಹ ಮೊಸರು. ಅದಕ್ಕೋಸ್ಕರ ಮೊಸರನ್ನ ಕೊಟ್ಟಿದ್ದೆ. ಅದಾದಮೇಲೆ ಅದಿತಿ ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡಿ ಅದಿತಿ ಒಂದು ಲಾಂಗ್ ಸ್ಟ್ರೆಚ್ಡ್ ನ್ಯಾಪ್ ತೊಗೊಂಡ್ರು. ನಿದ್ದೆ ಎಲ್ಲ ಆದಮೇಲೆ ಎದ್ಮೇಲೆ ಫ್ರೆಶ್ ಅಪ್ ಆಗಿ ಅದಿತಿನ ಮಾಡಿ ಮೇಲೆ ಕರ್ಕೊಂಡು ಹೋಗಿ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ ಅಂತಂದರೆ ಬಾಲ್ ಥ್ರೋಯಿಂಗು, ಕ್ಯಾಚಿಂಗು, ಬಕೆಟ್ ಒಳಗಡೆ ಹಾಕೋದು, ಅದನ್ನೆಲ್ಲ ಮಾಡಿಸ್ದೆ. ತುಂಬ ಚೆನ್ನಾಗಿ ಹೋಯಿತು ಡೇ. ಈ ರೀತಿ ನನಗೆ ಪ್ಯಾಕ್ಡ್ ಆಗಿದ್ದರೆ ತುಂಬ ಖುಷಿ ಆಗುತ್ತೆ. ತುಂಬ ಜನ ನನಗೆ ಪಾಸಿಟಿವ್ ಆಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ತಿದ್ದೀರಾ. ಇಷ್ಟೊಂದು ಪಾಸಿಟಿವ್ ಆಗಿ ಇರ್ತೀರಾ, ಇಷ್ಟೊಂದು ಎನರ್ಜೆಟಿಕ್ ಆಗಿರ್ತೀರಾ, ಏನಪ್ಪ ನಿಮ್ಮದು ಸೀಕ್ರೆಟು, ಏನಾರ ಟ್ಯಾಬ್ಲೆಟ್ ತೊಗೊಳ್ತಿದ್ದೀರಾ ಅಂತ ನನ್ನ ಒಬ್ಬರು ಫಾಲೋವರ್ ಕೇಳಿದ್ದೀರಾ. ಆ ರೀತಿಯೆಲ್ಲ ಏನೂ ಟ್ಯಾಬ್ಲೆಟ್ ಇಲ್ಲ. ಏನಂತಂದರೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿಬಿಟ್ರೆ ನಿಮ್ಗೆ ಆ ಎನರ್ಜಿ ಬರುತ್ತೆ. ಯಾಕಂತಂದರೆ ಅಂದರೆ ಈ ಒಂದು ಜರ್ನಿ ನನಗೆ ಹೇಗಿದೆ ಅಂತಂದರೆ, ಎಲ್ಲೇ ಹೋದ್ರೂ ರೆಕಗ್ನೈಸ್ ಮಾಡ್ತಿದ್ದೀರಾ. ನನ್ನ ಹೆಸರು ಹೇಳಿಲ್ಲ ಅಂತಂದರೆ, ನನ್ನ ಹೆಸರು ಯಾರೂ ರೆಕಗ್ನೈಸ್ ಮಾಡಲ್ಲ ಅಂತಂದರೆ, ನಿಮಗೆ ಗೊತ್ತಿದ್ರೂ ಕೇಳಲ್ಲ. ಎಲ್ಲರೂ ಕಂಡುಹಿಡಿಯೋದೇನೆ ಅದಿತಿ ಅಂತ. ಅದಿತಿ 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 ಅಂತ ತುಂಬ ಜನ ಕೇಳ್ತಿದ್ದೀರಾ. ಅಂತಂದರೆ ನಮಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರೋದು ತುಂಬ ದಿನದಿಂದನೇ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದರೆ ಈ ಸಲ ನಾವು ಧರ್ಮಸ್ಥಳಕ್ಕೆ ಹೋದಾಗ ಹೊರನಾಡು ಇರ್ಬೋದು, ಶೃಂಗೇರಿ ಇರಬಹುದು, ಎಲ್ಲೆಲ್ಲಿ ನಾವು ಸ್ಟಾಪ್ ಮಾಡಿದ್ವೋ ಅಲ್ಲಿ ಎಲ್ಲನೂ ನಮ್ಮನ್ನು ಐಡೆಂಟಿಫೈ ಮಾಡಿ ಆ ಪ್ರೀತಿ, ಆ ಒಂದು ಆರೈಕೆ ಇದೆಯಲ್ಲ, ಅದಿತಿಗೆ ತುಂಬ ಒಳ್ಳೆಯದಾಗಲಿ, ತುಂಬ ಒಳ್ಳೆ ಕಾಂಟೆಂಟ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಆ ಖುಷಿ ಇದೆಯಲ್ಲ, ಸೊ ಅದೇ ಅನಿಸುತ್ತೆ ನನ್ನ ಎನರ್ಜಿಗೆ ಒಂದು ಕಾರಣ. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟು ಎಲ್ಲನೂ ಇದೇ ರೀತಿ ಇರಲಿ. ಆ ಪ್ರೀತಿ, ವಿಶ್ವಾಸನ, ಸಪೋರ್ಟ್ನ ನಾವು ಉಳಿಸ್ಕೊಳ್ಳೋದಕ್ಕೆ, ಅದಿತಿ ಇರ್ಬೋದು, ನಾನಿರ್ಬೋದು, ಕೃವಿ ಇರ್ಬೋದು, ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಮತ್ತು ಹಾನೆಸ್ಟ್ ಒಂದು ಇದ್ದಿದ್ದೇ ಇರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಇದ್ದೇ ಇರುತ್ತೆ.
ಇವತ್ತಿನ ಒಂದು ಏನು ಟಾಪಿಕ್ ಯಾವುದಪ್ಪ, ಮಕ್ಕಳಿಗೆ ನೀರು ಕುಡಿತಿಲ್ಲ, ಮಕ್ಕಳು ನೀರು ಕುಡಿತಿಲ್ಲ, ನಾವು ಕೊಟ್ಟರೂ ಕುಡಿಯಲ್ಲ, ಹಠ ಮಾಡ್ತಾರೆ, ನೀರೇ ಕುಡಿಯಲ್ಲ, ನೀರು ಕುಡ್ದಿಲ್ಲ ಅಂತಂದರೆ ಆರಾಮಾಗಿ ಡೈಲಿ ಇರ್ತಾರೆ. ಯಾವ ಆಹಾರನ ಕೊಟ್ಟರೆ ನೀರು ಬದಲು ಮಕ್ಕಳಿಗೆ ನೀರು ಸೇರತ್ತೆ ಅಂತಂದರೆ, ನೀರು ಕೊಟ್ಟಿಲ್ಲ ಅಂತಂದರೂ ಆಹಾರದ ಮೂಲಕ ನೀರು ಸೇರತ್ತೆ ಅಂತ ಹೇಳೋದು ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಹೌದು, ತುಂಬ ಜನ ಕೇಳ್ತಿರ್ತೀರ ಡಿ ಎಮ್ಸ್ಗಳಲ್ಲಿ, ನನಗೆ ಬೇಜಾರಾಗುತ್ತೆ, ಅಯ್ಯೋ ಮಕ್ಕಳು ನೀರೇ ಕುಡಿತಿಲ್ವಾ. ಓಕೆ, ಈ ರೀತಿ ಇಂಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳಿಗೆ ಸೇರಬೇಕಾಗಿರುವಂತಹ ಒಂದು ಅಂಶ, ನೀರಿನ ಅಂಶ ಸೇರುತ್ತೆ ಅಂತ ನಾನು ಇವತ್ತಿನ ಒಂದು ಕಾಂಟೆಂಟಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮಕ್ಕಳಿಗೆ ಹಣ್ಣುಗಳನ್ನ ಕೊಡಿ. ಹಣ್ಣುಗಳಲ್ಲಿ ಯಾವುದು ಮೊದಲನೇದು ಅಂತಂದರೆ ವಾಟರ್ಮೆಲನ್ನ ಕೊಡಿ. ಪ್ಲೀಸ್ ದಯವಿಟ್ಟು ನಿಮಗೇನಾದರೂ ಮಿತ್ತಿದ್ರೆ, ಅಯ್ಯೋ ಹಣ್ಣುಗಳನ್ನ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಶೀತ ಆಗುತ್ತೆ, ಕೆಮ್ಮರುತ್ತೆ, ಆ ರೀತಿಯೆಲ್ಲ ಏನೂ ಇಲ್ಲ. ಯಾವ ಹಣ್ಣಿಂದನೂ ಕೋಲ್ಡ್ ಆಗಲ್ಲ. ಫ್ರೀಝರಲ್ಲಿ ಇಟ್ಟಿರೋದನ್ನ, ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ನೀವು ಯಾವುದೇ ಟೈಮಲ್ಲಿ ಮಧ್ಯರಾತ್ರಿಯಲ್ಲೂ ಸಹ ಹಣ್ಣುಗಳನ್ನ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಫಸ್ಟ್ ಇಸ್ ದ ವಾಟರ್ಮೆಲನ್. ಎರಡನೇದು ಕ್ಯಾರೆಟ್ನ ಕೊಡಿ. ಹೌದು, ಮಕ್ಕಳ ಡಯಟಲ್ಲಿ ಪ್ರತಿದಿನ ಅಥವಾ ದಿನಕ್ಕೆ ಒಂದು ತರಕಾರಿ ಅಂತ ನೀವು ಆ್ಯಡ್ ಮಾಡ್ತಿರಲ್ಲ, ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಿರಲ್ಲ, ಆವಾಗ ಕ್ಯಾರೆಟ್ನ ಕೊಡಿ. ಕ್ಯಾರೆಟಲ್ಲೂ ನೀರಿನ ಅಂಶ ಚೆನ್ನಾಗಿರುತ್ತೆ. ಮೂರನೇದು ಪೈನ್ ಆ್ಯಪಲ್ ಸಹ ನೀವು ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆದರೆ 6 ತಿಂಗಳಿಂದ 1 ವರ್ಷದವರೆಗೂ ಮಕ್ಕಳಿಗೆ ಪೈನ್ ಆ್ಯಪಲ್ ಬೇಡ. ಯಾಕಂತಂದರೆ ಅದು ತುಂಬ ಹುಳಿ ಇರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಕ್ವಾಂಟಿಟಿ ನೀವು ಕೊಡ್ಬೋದು. 1 ವರ್ಷ ಆದಮೇಲೆ ಮಕ್ಕಳಿಗೆ ನೀವು ಪೈನ್ ಆ್ಯಪಲ್ನ ವಾರದಲ್ಲಿ 1 ಸಲ ಈ ರೀತಿ ಮಕ್ಕಳಿಗೆ ಇನ್ಕ್ಲೂಡ್ ಮಾಡ್ಬೋದು ಮಕ್ಕಳ ಡಯಟಲ್ಲಿ. ನೆಕ್ಸ್ಟ್, ನಮ್ಮೆಲ್ಲರಿಗೂ ಗೊತ್ತು ಸೌತೆಕಾಯಿ ಕೊಡೋದ್ರಿಂದ ಮಕ್ಕಳಿಗೆ ನೀರು ಚೆನ್ನಾಗಿ ಸೇರುತ್ತೆ, ನೀರಿನ ಅಂಶ ಇರುತ್ತೆ ಅಂತ. ಹೌದು, ಸೌತೆಕಾಯಿ ಜೊತೆಗೆ ನೀವು ಕಾಲಿಫ್ಲವರ್ ಮತ್ತು ಬ್ರೊಕೋಲಿನೂ ಕೊಡಬಹುದು. ಹೌದು, ಕಾಲಿಫ್ಲವರ್ ಮತ್ತು ಬ್ರೊಕೋಲಿಯಲ್ಲಿ ವಾಟರ್ ಅಂಶ ಚೆನ್ನಾಗಿರುತ್ತೆ, ನೀರಿನ ಅಂಶ ಇರೋದ್ರಿಂದ ಮಕ್ಕಳಿಗೆ ಅಕಸ್ಮಾತ್ ನೀರು ಕುಡಿತಿಲ್ಲ ಅಂತಂದ್ರೂ ಮಕ್ಕಳಿಗೆ ನೀವು ಕಾಲಿಫ್ಲವರ್ ಮತ್ತು ಬ್ರೊಕೋಲಿಯಲ್ಲಿ ಜಸ್ಟ್ ರೋಸ್ಟ್ ಮಾಡಿ ಅದೇ ರೀತಿ ಗೀ ಹಾಕಿ ಕೊಡ್ಬೋದು. ಮಕ್ಕಳಿಗೆ ಇದನ್ನು ತಿಂದಾಗ್ಲೂ ಸಹ ನೀರಿನ ಅಂಶ ಚೆನ್ನಾಗಿ ಸೇರುತ್ತೆ. ನೆಕ್ಸ್ಟು ನೀವು ಯಾವ ಒಂದು ಹಣ್ಣನ್ನು ಕೊಡಬೇಕು ಮಕ್ಕಳಿಗೆ ಅಂತಂದರೆ ಸ್ಟ್ರಾಬೆರೀಸ್. ಹೌದು, ಸ್ಟ್ರಾಬೆರೀಸ್ನ ಕೊಟ್ಟರು ಸಹ ಅದರಲ್ಲಿರುವಂತಹ ನೀರಿನ ಅಂಶ ಮಕ್ಕಳಿಗೆ ನೀರಿನ ಒಂದು ಕೊರತೆ ಆಗದೇ ಇರುವಂತಹ ರೀತಿ ನೋಡ್ಕೊಳ್ಳುತ್ತೆ. ಸ್ಟ್ರಾಬೆರಿ ತುಂಬ ಒಳ್ಳೆಯದು, ಮಕ್ಕಳ ಸ್ಕಿನ್ನ ತುಂಬ ಚೆನ್ನಾಗಿ ಇಡುತ್ತೆ, ಇದು ತುಂಬ ಒಳ್ಳೆಯದು. ಸ್ಟ್ರಾಬೆರೀಸ್ನ ನೀವು ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು 2 ವರ್ಷದ ಒಳಗಡೆ ಮಕ್ಕಳಿಗೆ ಸಕ್ಕರೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮಗು ಕುಡಿತಾನೇ ಇಲ್ಲ ಅಂತಂದರೆ ನೀವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಬೋದು, ಅದೇ ಸಕ್ಕರೆ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಯಾವುದಪ್ಪ, ಯಾವ ಹಣ್ಣು ಅಂತ ಅಂದರೆ ಗ್ರೇಪ್ ಫ್ರೂಟ್ಸ್ ಬರುತ್ತಲ್ಲ ಅದು, ಮತ್ತು ಆರೆಂಜಸ್ಸು, ಲೈಮು ಅಂತಂದರೆ ನಿಂಬೆಹಣ್ಣು, ಮೂಸಂಬಿ, ಇದನ್ನೆಲ್ಲನೂ ಮಕ್ಕಳ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಮಕ್ಕಳಿಗೆ ನಿಂಬೆಹಣ್ಣು ಜ್ಯೂಸು ಸಹ ಕೊಡ್ಬೋದು, ಮಕ್ಕಳಿಗೆ ಅದು ಇಷ್ಟ ಆಗುತ್ತೆ. ಯಾಕಂತಂದರೆ 2 ವರ್ಷದ ಒಳಗಡೆ ಮಕ್ಕಳಿಗೆ ನೀವು ಸ್ವಲ್ಪ ಬೆಲ್ಲ ಹಾಕಿ ಕೊಡ್ಬೋದು. ಅದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೆಲ್ಲನೂ ಕೊಟ್ಟರೆ ಒಳ್ಳೆಯದು. ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದು ಹೆಚ್ಚಾಗುತ್ತೆ. ನೀವು ನಿಂಬೆಹಣ್ಣನ್ನು ಇನ್ಕ್ಲೂಡ್ ಮಾಡಿ. ಮೂಸಂಬಿನ ಮಕ್ಕಳಿಗೆ ಕೊಡಿ. ಆರೆಂಜ್ನ ಡೈಲಿ ಕೊಡೋದ್ರಿಂದ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ. ಆರೆಂಜ್ ಮಕ್ಕಳ ಸ್ಕಿನ್ನನ್ನು ತುಂಬ ಗ್ಲೋ ಆ್ಯಂಡ್ ವೈಬ್ರೆಂಟ್ ಮಾಡುತ್ತೆ. ಮಕ್ಕಳು ನೀರು ಕುಡಿತಿಲ್ಲ ಅಂತಂದರೆ ಮಕ್ಕಳಿಗೆ ಆರೆಂಜ್ ಕೊಡಿ, ನಿಂಬೆಹಣ್ಣನ್ನು ಕೊಡಿ, ಮೂಸಂಬಿ ಕೊಡಿ ಮತ್ತು ಗ್ರೇಪ್ ಫ್ರೂಟ್ಸ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಲಾಸ್ಟ್ ಯಾವ ಒಂದು ತರಕಾರಿ ಅಂತಂದರೆ ಬೆಲ್ ಪೆಪ್ಪರ್ಸ್ ಅಂತಂದರೆ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಲ್ಲ, ಡಿಫ್ರೆಂಟ್ ಕಲರ್ಸ್ ಕ್ಯಾಪ್ಸಿಕಮ್ನ ಕೊಡ್ಬೋದು. ಗ್ರೀನ್ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ ಮತ್ತು ರೆಡ್ ಕಲರ್ ಬರುತ್ತೆ. ಹೌದು, ಇದರಲ್ಲೂ ನೀರಂಶ ಚೆನ್ನಾಗಿರುತ್ತೆ. ಮಕ್ಕಳ ಒಂದು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡೋದ್ರಿಂದ, ಬೆಲ್ ಪೆಪ್ಪರ್ಸ್, ಕ್ಯಾಪ್ಸಿಕಮ್ನ ಇನ್ಕ್ಲೂಡ್ ಮಾಡೋದ್ರಿಂದ ನೀರಿನ ಕೊರತೆ ಮಕ್ಕಳಿಗೆ ಆಗೋದಿಲ್ಲ. ಎಷ್ಟು ನೀರು ಸೇರಬೇಕು ಮಕ್ಕಳ ಬಾಡಿಗೆ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಈ ಎಲ್ಲ ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ನೀರಿನ ಕೊರತೆ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಹಾಗಂತ ನೀರೇ ಕೊಡಬಾರ್ದು ಅಂತ ಎಲ್ಲ ಏನೂ ಇಲ್ಲ. ಇದನ್ನು ಕೊಟ್ಟಿದ ತಕ್ಷಣ ಸ್ವಲ್ಪ ನೀರಿನ ಅಂಶ ಬೇಕೇ ಬೇಕು. ಹಾಲಲ್ಲಿ ಸಿಗುತ್ತೆ ಮಕ್ಕಳಿಗೆ ಮತ್ತು ಊಟದಲ್ಲಿ ಸಿಗುತ್ತೆ, ಸಾಂಬಾರು ಮುಖಾಂತರ ಎಲ್ಲ ನಾವು ಕೊಟ್ಟಿರ್ತೀವಿ. ಮಜ್ಜಿಗೆ ಕೊಡ್ಬೋದು. ಇದನ್ನೆಲ್ಲನೂ ಮಕ್ಕಳ ಒಂದು ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ. ಮಕ್ಕಳು ನೀರು ಕುಡ್ದಿಲ್ಲ ಅಂತಂದರೆ ಮಾತ್ರ ಕಾನ್ಸ್ಟಿಪೇಷನ್ ಆಗಲ್ಲ. ಯಾಕಂತಂದರೆ ನೀವು ಮಕ್ಕಳಿಗೆ ತರಕಾರಿ, ಹಣ್ಣುಗಳು ಇನ್ಕ್ಲೂಡ್ ಮಾಡಿಲ್ಲ. ಫೈಬರ್ ಅಂಶ ಯಾವಾಗ ಮಕ್ಕಳ ದೇಹಕ್ಕೆ ಸೇರೋದಿಲ್ಲ, ನೀವು ಕಡಿಮೆ ಮಾಡಿರ್ತೀರ, ಆವಾಗ್ಲೂ ಕಾನ್ಸ್ಟಿಪೇಷನ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ದಿನಾಗ್ಲೂ ತರಕಾರಿ, ಹಣ್ಣುಗಳು ಇದು ಬೇಕೇ ಬೇಕು. ಮಕ್ಕಳ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ. ಆವಾಗ ಮಕ್ಕಳಿಗೆ ಕಕ್ಕ ಪಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ, ಯಾವುದೇ ರೀತಿ ಗಟ್ಟಿ ಇರೋದಿಲ್ಲ. ದಿನಾಗ್ಲೂ ಮಕ್ಕಳಿಗೆ ಬನಾನಾ ಕೊಡಿ. ಅದರಿಂದನೂ ಸಹ ಸ್ಟೂಲ್ ಅಂತಂದರೆ ಮಕ್ಕಳ ಮೋಷನ್ ಸ್ವಲ್ಪ ಲೂಸ್ ಆಗುತ್ತೆ, ಆವಾಗ ಮಕ್ಕಳಿಗೆ ಪಾಸ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಆ್ಯಂಡ್ ಮಕ್ಕಳಿಗೆ ಇನ್ನೂ ಈಸಿಯಾಗಿ ಸರಾಗವಾಗಿ ಪೂಪ್ ಪಾಸ್ ಮಾಡಬೇಕು ಅಂತಂದರೆ, 3 ವರ್ಷದ ಮಗು ತುಂಬ ಕಷ್ಟಪಡುತ್ತೆ, ಅಳತ್ತೆ ಪೂಪ್ ಪಾಸ್ ಮಾಡಬೇಕು ಅಂತಂದರೆ ಬೇಕಾದ್ರೆ ಅವಾಯ್ಡೇ ಮಾಡಿಬಿಡುತ್ತೆ, ಪೂಪ್ನ ಪಾಸ್ ಮಾಡೋದೇ ಇಲ್ಲ. ಆ ರೀತಿ ನಿಮ್ಮ ಮಕ್ಕಳು ಏನಾರು ಫೇಸ್ ಮಾಡ್ತಿದ್ರೆ, ಈ ರೀತಿ ಕಷ್ಟಪಡ್ತಿದ್ರೆ, ನೀವು ಮಕ್ಕಳ ಡಯಟಲ್ಲಿ ದಿನಾಗ್ಲೂ ತುಪ್ಪ ಕೊಡಿ. ಹೌದು, ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆ್ಯಂಡ್ ಕಕ್ಕ ಪಾಸ್ ಮಾಡೋದಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ.
ತುಪ್ಪ ಕೊಡೋದೇ ಇಲ್ಲಪ್ಪ. ಎಷ್ಟೊಂದು ಜನ ಭಯ ಪಡ್ತೀರಾ. ಯಾಕೆ ಭಯ ಪಡ್ತೀರಾ? ತುಪ್ಪದಿಂದ ಕೋಲ್ಡ್ ಆಗಲ್ಲ, ಮಕ್ಕಳಿಗೆ ತುಂಬ ಒಳ್ಳೆಯದು ತುಪ್ಪ. ಮಕ್ಕಳ ಬೋನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಬೇಕು ಅಂತಂದರೆ ತುಪ್ಪ ಕೊಡಲೇಬೇಕಾಗುತ್ತೆ. ಇವಾಗ ಮಕ್ಕಳಿಗೆ ಇನ್ನೇನು, ಮಕ್ಕಳು ಓಡಾಡಬೇಕು, ಜಂಪ್ ಮಾಡಬೇಕು, ಅಲ್ಲಿಂದ ಇಲ್ಲಿ ನೆಗಿಬೇಕು ಅಂತಂದರೆ ಮಕ್ಕಳಿಗೆ ಶಕ್ತಿ ಬೇಕಲ್ವಾ? ಆ ಶಕ್ತಿ ತುಪ್ಪದಲ್ಲಿದೆ. ದಯವಿಟ್ಟು ತುಪ್ಪ ಕೊಡಿ. ತುಪ್ಪದಿಂದ ಕೋಲ್ಡ್ ಆಗಲ್ಲ. ನಿಮಗಂತೂ ಕೋಪ ಬರುತ್ತೆ ಅಥವಾ ನಿಮಗಂತೂ ಕಿವಿ ತೂತು ಬಿದ್ದೋಗುತ್ತೆ ಅನಿಸುತ್ತೆ. ನಾನು ತುಪ್ಪದ ಬಗ್ಗೆ ಪ್ರತಿಯೊಂದು ರೆಸಿಪೀಸಲ್ಲೂ ಹೇಳ್ತಾ ಇರ್ತೀನಿ, ತುಪ್ಪದಿಂದ ಕೋಲ್ಡ್ ಆಗಲ್ಲ ಅಂತ. ದಯವಿಟ್ಟು ಒಳ್ಳೆ ಆಹಾರನ ಮಕ್ಕಳಿಗೆ ಕೊಡೋದು ತುಂಬ ಒಂದು ಮಕ್ಕಳಿಗೆ ನೆಸೆಸಿಟಿ ಇರೋದು. ಯಾಕಂತಂದರೆ ಏನೋ ಕೊಡೋದಕ್ಕಿಂತ ಕೊಡೋದ್ರಲ್ಲೇನೆ ನಾವು ಬೆಸ್ಟ್ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಪ್ಪನ ಪ್ರತಿದಿನ ನಾವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣುತ್ತೆ. ಇವತ್ತಿನ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ಒಂದು ತರಕಾರಿ ಮತ್ತು ಹಣ್ಣುಗಳನ್ನ ನೀವು 6 ಮಂತ್ಸಿಂದನೇ ಶುರು ಮಾಡ್ಬೋದು. ಈ ಒಂದು ಹಣ್ಣು ಮತ್ತು ತರಕಾರಿಗಳನ್ನ ನಾವು ಮಕ್ಕಳಿಗೆ 5 ವರ್ಷ 6 ವರ್ಷದವರೆಗೂ ನಾವು ಇನ್ಕ್ಲೂಡ್ ಮಾಡ್ಬೋದು. ಮಕ್ಕಳು ನೀರು ಕುಡಿತಿಲ್ಲ ಸರಿಯಾಗಿ ಅಂತಂದರೆ. ಮಕ್ಕಳಿಗೆ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಮನುಷ್ಯನ ದೇಹ 70% ಅಷ್ಟು ವಾಟರ್ ಇರೋದ್ರಿಂದ ಮಕ್ಕಳಿಗೆ ನೀರು ಬೇಕೇ ಬೇಕಾಗುತ್ತೆ. ಮಕ್ಕಳು ನೀರು ಕುಡಿತಿಲ್ಲ ಅಂತಂದರೆ ಇಂಡೈರೆಕ್ಟಾಗಿ ನಾವು ಆಹಾರದಲ್ಲಿ ನೀರನ್ನು ಇನ್ಕ್ಲೂಡ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿ ಸಾಕಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ಲ ಅದಿತಿ ಬಾಲಲ್ಲಿ ಆಟ ಆಡ್ತಿದ್ದಾರೆ. ಬಾಲಿಂದ ಆಟ ಆಡೋದ್ರಿಂದ ಮಕ್ಕಳಿಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾವ ರೀತಿ ಮಕ್ಕಳಿಗೆ ಬಾಲಲ್ಲಿ ಆಟ ಆಡಿಸ್ಬೇಕು ಅಂತ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಸಹ ಚೆಕ್ ಮಾಡಿ. ತುಂಬ ನನ್ನ ಫಾಲೋವರ್ಸ್, ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಫಾಲೋವರ್ಸ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ. ಅದರಲ್ಲಿ ದಿನಾಗಲೂ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಮ ಮಕ್ಳಿಗೂ ಆ ಆ್ಯಕ್ಟಿವಿಟೀಸ್ನ ಮಾಡಿಸಿ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಯಾವುದೇ ಒಂದು ಡೌಟ್ ಇದ್ದರೆ ಇವತ್ತಿನ ಒಂದು ಕಾಂಟೆಂಟ್ ಬಗ್ಗೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಅಥವಾ ಪರ್ಸ್ನಲ್ ಆಗಿ ನಿಮ್ಮ ಏನೇ ಪ್ರಶ್ನೆ ಇದ್ರೂ ನನಗೆ DM ಮಾಡಿ. ನನಗೆ ಟೈಮ್ ಆದಾಗ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಅಂತೂ ನಿಜವಾಗ್ಲೂ ಲೇಟ್ ಆಗುತ್ತೆ. ನಾನೇನು ಹೇಳಲ್ಲ, ನೀವು ರಿಪ್ಲೈ ಅಂದರೆ ಮಾಡಿದ ತಕ್ಷಣ ರಿಪ್ಲೈ ಮಾಡ್ತೀನಿ ಅಂತ ಹೇಳಲ್ಲ. ನಾನು ಲೇಟಾಗೇ ಮಾಡೋದು. ಯಾವಾಗ ನೋಡ್ತೀನೋ ಆವಾಗಲೇ ಮಾಡೋಕ್ಕಾಗತ್ತೆ. ಸೊ ಪ್ಲೀಸ್ ಅದನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಾಳೆ ಸಿಗ್ತೀನಿ. ನೀವು ಆರಾಮಾಗಿರಿ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್. ಸಿ ಯು.